ನಮಸ್ಕಾರಗಳು. ನಾನಿವತ್ತು ಚಕ್ಕುಲಿ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಅಕ್ಕಿ, 100 ಗ್ರಾಮು ಉದ್ದಿನಬೇಳೆನ ತೊಗೊಂಡು ಬೇರೆ ಬೇರೆಯಾಗಿ ತೊಳ್ಕೊಂಡು ಇದನ್ನು ಒಣಗಿಸ್ಕೋಬೇಕು. ಅಕ್ಕಿನ 5 ನಿಮಿಷ ಹುರ್ಕೋಬೇಕು. ಉದ್ದಿನಬೇಳೆನ ಕೆಂಪಗೆ ಹುರ್ಕೋಬೇಕು. ಇವೆರಡನ್ನು ಮಿಲ್ಲಲ್ಲಿ ಮಾಡಿಸ್ಕೊಂಡು ಇಟ್ಕೋಬೇಕು. ಒಂದು ಪಾತ್ರೆಗೆ 50 ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಇದಾದಮೇಲೆ ನಾನು ಮಾಡಿಸ್ಕೊಂಡಿರೋ ಹಿಟ್ಟಿಗೆ 1 ಚಮಚದಷ್ಟು ಬಿಳಿ ಎಳ್ಳು, ಅದಕ್ಕೆ ಬೇಕಾಗುವಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ, 1 ಚಿಟಿಗೆಯಷ್ಟು ಹಿಂಗನ್ನು ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಕಾಯಿಸ್ಕೊಂಡಿರೋ ಎಣ್ಣೆನ ಚೆನ್ನಾಗಿ ಕುದಿಬೇಕು. ಆ ಎಣ್ಣೆನ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾಗ ಅದು ಗುಳ್ಳೆ ಬರುತ್ತೆ. ಆ ರೀತಿ ಬರಬೇಕು. ಆ ರೀತಿ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೋಬೇಕು. ಇದನ್ನು ಬಿಸಿ ಇದ್ದಾಗ ಕಲಿಸ್ಕೊಳಕ್ಕಾಗಲ್ಲ ಕೈಯಲ್ಲಿ. ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ನಾವು ಕೈಯಲ್ಲಿ ಎಣ್ಣೆ ಮತ್ತು ಹಿಟ್ಟು ಹೊಂದ್ಕೊಳ್ಳೋ ರೀತಿ ಎರಡನ್ನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಕೈಲಿ ಇಟ್ಕೊಂಡ್ರೆ ಅದು ಉಂಡೆ ಥರ ಬರಬೇಕು. ಆ ರೀತಿ ಕಲಿಸ್ಕೋಬೇಕು. ನಾನು ತಟ್ಟೆಯಲ್ಲಿ ಕಲಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಪಾತ್ರೆಗೆ ಇನ್ನೊಂದು ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಕುದಿಸ್ಕೊಂಡಿರೋ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ನೋಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ಇದಾದಮೇಲೆ ಬಿಸಿಲಿ ಕಲಿಸ್ಕೊಳಕ್ಕಾಗಲ್ಲ ಕೈಯಲ್ಲಿ, ಅದಕ್ಕೆ 1 ಸ್ಪೂನಲ್ಲಿ ಕಲಿಸ್ಕೋಬೇಕು. ತಣ್ಣಗಾದ್ಮೇಲೆ ನಾವು ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅನಿಸಿದ್ರೆ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ಸಾಲದೇ ಇದ್ದರೆ ತಣ್ಣೀರನ್ನೇ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೋದು. ಈಗ ಇದನ್ನು ಒಂದು ಮೀಡಿಯಮ್ಮಾಗೆ ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು. ಸಾಫ್ಟಾಗಿ ಒಂದು ಮೀಡಿಯಮ್ ಅದಕ್ಕೆ ಇದನ್ನು ಕಲಸಿಟ್ಕೋಬೇಕು. ನಾನು ಇದನ್ನು ಇಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಕು ಅನಿಸಿದ್ರೆ ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಇದಾಗಿದೆ. ಇದು ಕಲಿಸ್ಕೊಂಡಾದಮೇಲೆ ನಾವು ಚಕ್ಕುಲಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಮತ್ತು ಬೇರೆ ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಚೆನ್ನಾಗಿ ನಾದ್ಕೊಂಡು ಹಾಕಿದ್ರೆ ಚಕ್ಕುಲಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದೋದ್ರಿಂದ ಚಕ್ಕುಲಿ ಚೆನ್ನಾಗಿ ಬರುತ್ತೆ. ಇದು ನಾದ್ಕೊಂಡು ಚಕ್ಕುಲಿ ಒರಳಿಗೆ ಹಾಕ್ಕೋಬೇಕು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಮಗೆ ಬೇಕಾದ ಆಕಾರಕ್ಕೆ ಚಕ್ಕುಲಿನ ಒತ್ಕೋಬೇಕು. ನಾನಿಲ್ಲಿ ಸಣ್ಣದಾಗಿ ಚಕ್ಕುಲಿನ ಒತ್ತಿಟ್ಕೊಂಡಿದ್ದೀನಿ. ಚಕ್ಕುಲಿನೆಲ್ಲ ಫಸ್ಟು ಒತ್ತಿಟ್ಕೋಬೇಕು. ಆಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಎಲ್ಲ ಚಕ್ಕುಲಿನೂ ಒತ್ತಿಟ್ಕೊಂಡಾಗಿದೆ. ಈಗ ಚೆನ್ನಾಗಿ ಕಾಯಿಸ್ಕೊಂಡಿರೋ ಎಣ್ಣೆಯಲ್ಲಿ ಒಂದೊಂದಾಗಿ ಚಕ್ಕುಲಿನ ಹಾಕ್ಕೋಬೇಕು. ಹಾಕಿದ ತಕ್ಷಣ ಇದನ್ನು ಫ್ರೈ ಮಾಡ್ಕೋಬಾರ್ದು. ಒಂದು 2-3 ನಿಮಿಷ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು. ಎರಡು ಕಡೆನೂ ಚೆನ್ನಾಗಿ ಮೀಡಿಯಮ್ ಉರಿಲಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಯೋದು ತುಂಬಾ ನಿಧಾನ. ಇದನ್ನು ಎರಡೂ ಕಡೆ ಫ್ರೈ ಮಾಡ್ಕೊಂಡಾಗಿದೆ. ಈಗ ಇದಾಗಿದೆ. ಚಕ್ಕುಲಿ ರೆಡಿಯಾಗಿದೆ. ಧನ್ಯವಾದಗಳು.